ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಚಾನಲ್ನೆಲ್ಲ ಸಪೋರ್ಟ್ ಮಾಡಿ. ಇವತ್ತು ನೋಡಿ ಪಡವಲಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ. ಪಡವಲಕಾಯಿ ಹಾಗೂ ಸೌತೆಕಾಯಿ ತೊಗೊಂಡಿದ್ದೀನಿ, ಎರಡು ಅರ್ಧ ತೊಗೊಂಡಿದ್ದೀನಿ. ಅರ್ಧ ಸೌತೆಕಾಯಿ, ಅರ್ಧ ಪಡವಲಕಾಯಿ. ಆಮೇಲೆ ಒಂದು ಬೌಲ್, ಚಿಕ್ಕ ಬೌಲಿಂದ ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಒಂದು ಬೌಲ್, ಚಿಕ್ಕ ಬೌಲಿಂದ ತೊಗೊಂಡಿದ್ನಲ್ಲ ಕಡಲೆ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಖಾರ ಪೌಡ್ರ್ ಹಾಕಬೇಕು. ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಬೇಕು ನೋಡಿ. ಇದು ಸೋಡಾ, ಅಡುಗೆ ಸೋಡಾ. ಇದು ಒಂದು ಚಿಟಿಕೆ ಹಾಕಿದರೆ ಸಾಕು, ಜಾಸ್ತಿ ಹಾಕಿದರೆ ಬರೀ ಎಣ್ಣೆ ಆಗಿಬಿಡುತ್ತೆ. ಬಜ್ಜಿ ಎಲ್ಲ ಎಣ್ಣೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಕಬೇಕು. ಸ್ವಲ್ಪನೇ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕಿದ್ದೀನಿ. ಆಯಿಲ್ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ಬೇಕು ನೋಡಿ. ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ, ಇಷ್ಟೇ, ಮತ್ತೇನು ಹಾಕ್ಕೊಳ್ಬಾರ್ದು. ನೀರಲ್ಲಿ ಕಲಿಸ್ಬೇಕು ಚೆನ್ನಾಗಿ ನೋಡಿ. ಸ್ವಲ್ಪ ಗಟ್ಟಿಯಾಗಿತ್ತು, ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಬಜ್ಜಿ ಮಾಡೋ ಅದಕ್ಕೆ ಬರಬೇಕದು. ನೋಡಿ ಈಗ ಕರೆಕ್ಟಾಗಿದೆ. ಇದರಲ್ಲಿ ಬಜ್ಜಿ ಮಾಡ್ಬೋದು. ಇವಾಗ ಎಣ್ಣೆ ಕಾಯ್ತಾ ಇದೆ ನೋಡಿ. ಈಗ ಬಜ್ಜಿ ಹಾಕ್ತೀನಿ ನೋಡಿ. ಪಡವಲಕಾಯಿ ಈಗ ರೌಂಡ್ ಹೆಚ್ಕೊಂಡಿರ್ತೀನಲ್ಲ, ಮಧ್ಯೆ ಎಲ್ಲ ಬೀಜ ತೆಗಿಬೇಕು ಅವನ್ನ. ಹಾಗೆ ಹಿಂಗೆ ರೌಂಡೇ ಕಡಲೆ ಹಿಟ್ಟಲ್ಲಿ ಎಲ್ಲ ಕಲಿಸ್ಕೊಂಡು ಇಟ್ಟಿರ್ತೀವಲ್ಲ ಕಡಲೆ ಹಿಟ್ಟು, ಅದರಲ್ಲೇ ಅದ್ದಿ ಕರಿಬೇಕು ನೋಡಿ. ಎಲ್ಲ ಕಡಲೆ ಹಿಟ್ಟು ಮುಳುಗೋ ಹಾಗೆ ಅದನ್ನು ಅದ್ದಬೇಕು. ಪಡವಲಕಾಯಿನ ಬಿಲ್ಲೆಗಳನ್ನು ರೌಂಡ್ ಮಾಡ್ಕೊಂಡಿರ್ತೀವಲ್ಲ, ರಿಂಗ್ ಆಗಿರುತ್ತೆ. ಈಗ ನೋಡಿ ಈ ಥರ. ಈಗ ಎಣ್ಣೆ ಕಾದಿದೆ ನೋಡಿ. ಹೀಗೆ ಹಾಕಬೇಕು. ನಾನೊಂದು ಇಬ್ಬರಿಗೆ ಆಗೋಷ್ಟು ಮಾಡಿರೋದ್ರಿಂದ ಸ್ವಲ್ಪನೇ ತೊಗೊಂಡಿರೋದು. ಆಯಿಲ್ ಕೂಡ ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಸುಮ್ಮನೆ ಜಾಸ್ತಿ ಆದರೆ ಕರ್ದಿದ್ದ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ. ಅದನ್ನು ಏನೂ ಅಡುಗೆ ಮಾಡೋಕ್ಕಾಗಲ್ಲ. ಬೇಗ ಮಾಡಿದರೆ ಅವತ್ತಿನ ದಿನವೇ ಮಾಡಿಬಿಡ್ಬೇಕು, ಅದನ್ನು ಒಟ್ಟು ಖಾಲಿ ಮಾಡಬೇಕು. ಅದಕ್ಕೋಸ್ಕರ ನಾನು ಕಮ್ಮಿನೇ ಆಯಿಲ್ ಹಾಕಿ ಕರಿತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. 4 ಹಾಕಿದ್ದೀನಿ ಒಂದು ಸಲಕ್ಕೆ. ನೋಡಿ ಕರೆದಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಬೌಲಲ್ಲಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಲ ಹಾಕಿದೆ. ಈಗ ನೆಕ್ಸ್ಟ್ ಸೌತೆಕಾಯಿಗೆ ಹಾಕಿದ್ದೀನಿ ನೋಡಿ. ಸೌತೆಕಾಯಿ ರೌಂಡ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಕಲಿಸ್ಕೊಂಡು ಹಾಕಬೇಕು. ಸೇಮ್ ಇದೇ ಥರ ಕಲಿಸ್ಕೊಂಡು ಹಾಕಬೇಕು. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಆಲೂಗಡ್ಡೆ ಕೂಡ ಬೇಕಾದರೆ ನೀವು ಹಾಕ್ಕೋಬೋದು, ಟೊಮಾಟೊ ಬೇಕಾದರೆ ಹಾಕ್ಕೋಬೋದು, ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು, ಏನಾದರೂ ಹಾಕ್ಕೊಂಡು ಬಜ್ಜಿ ಮಾಡ್ಬೋದು. ನಾನು ಪಡವಲಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಇದು ಸಾಯಂಕಾಲ ಟೀ ಟೈಮಿಗೆ, ಈಗ ಮಳೆ ಬರ್ತಾ ಇತ್ತು, ಒಂದು ಚಳಿ ಇರುತ್ತೆ, ಆ ಟೈಮಿಗೆ ಏನಾದರೂ ಕರ್ದಿದ್ದು ತಿನ್ಬೇಕಂತಿದ್ರೆ ಈ ಥರ ಮಾಡಿ. ತುಂಬಾ ಬೇಗ ಆಗುತ್ತೆ, ಈಸಿ ಕೂಡ ಇದು. ನೋಡಿ ಇವು ಕೂಡ ಆಗ್ತಾ ಇದ್ದಾವೆ. ಸೌತೆಕಾಯಿ ಬಜ್ಜಿ ಕೂಡ ರೆಡಿ ಆಗ್ತಾ ಇದ್ದಾವೆ. ಇವನ್ನಾಗಲೇ ತೆಗೆದಿದ್ದೀನಿ ನೋಡಿ, ಪಡವಲಕಾಯಿ ಇದ್ದಿದ್ದು. ಈಗ ಇವು ಕೂಡ
ಫ್ರೈ ಮಾಡ್ತಾಯಿದ್ದೀನಿ. ಬಜ್ಜಿ ಕೂಡ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಒಂದು 4, 5, 6 ಮಿನಿಮಮ್ ತಿನ್ನಬೇಕು. ಜಾಸ್ತಿ ಬಜ್ಜಿ ತಿಂದುಬಿಟ್ರೆ ಹೊಟ್ಟೆ ಒಂಥರ ಊಟನೇ ಹೋಗಲ್ಲ. ಬರೀ ಎಣ್ಣೆ ತಿಂದು ಒಂಥರ ಆಗುತ್ತೆ ಹೊಟ್ಟೆಗೆ. ಅದಕ್ಕೆ ಮಿನಿಮಮ್ ಆಗಿ ಒಂದು 5, 6 ತಿನ್ನಬೇಕಷ್ಟೇ. ನೋಡಿ ಎಲ್ಲ ರೆಡಿಯಾಗಿದೆ ಸೌತೆಕಾಯಿ ಬಜ್ಜಿ ಕೂಡ. ಈಗ ಒಂದು ಪಾತ್ರೆಯಲ್ಲಿ ತಕ್ಕೊಳ್ತೀನಿ. ಆ ಪಾತ್ರೆಯಲ್ಲೇ ಇದು ತುಂಬಾ ಈಸಿ ಮಾಡೋದು. ಸಾಯಂಕಾಲ ಟೈಮ್ಗೆ ನೀವು ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಕಡಲೆಪುರಿ ಒಗ್ಗರಣೆನಾದರೂ ಮಾಡ್ಬೋದು. ಹಾಗೆ ವೈಟ್ ಕಡಲೆಪುರಿ ಇರುತ್ತಲ್ಲ, ಅದನ್ನೇ ಹಾಗೆ ತಿನ್ಬೋದು ಅದರ ಜೊತೆಗೆ ಇದನ್ನು. ಇಲ್ಲಾಂದರೆ ಬರೀ ಇದೇ ಬಜ್ಜಿ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಬೇಕಂದರೆ ಅನ್ನದಲ್ಲಿ ಕೂಡ ಜೊತೆಗೆ ಇದನ್ನು ಈ ಥರ ಕರ್ಕೊಂಡು ಅನ್ನದಲ್ಲಿ ತಿನ್ಬೋದು. ಅನ್ನ ಊಟ ಮಾಡುವಾಗ ಈ ಥರ ಸಂಡಿಗೆ ಬದಲು ಈ ಥರ ಬಜ್ಜಿ ಇಟ್ಕೊಂಡು ಕೂಡ ತಿನ್ಬೋದು. ಸಾಯಂಕಾಲ ಟೀ ಟೈಮ್ಗೆ, ಕಾಫಿ ಟೈಮ್ಗೆ ಈ ಥರ ಮಾಡಿ ತಿಂದು ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ಆಲ್ ಆಯಿತು ಮಾಡೋದು. 2-3 ಉಳಿದಿತ್ತು, ಕಡೆಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಎಲ್ಲರೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ನೋಡಿ ತೆಗಿತಾ ಇದ್ದೀನಿ. ಈ ಪಡವಲಕಾಯಿ ಬಜ್ಜಿ ರೆಡಿಯಾಗಿದ್ದಾವೆ ಎಲ್ಲ. ಸೌತೆಕಾಯಿ ಬಜ್ಜಿ ಕೂಡ ಆಯ್ತಾಗಲೇ. ನೋಡಿ ಇಷ್ಟ ಆಗಿದೆ, ಸಾಕು. ಒಂದಿಬ್ಬರು ತಿನ್ಬೋದು ಇದರಲ್ಲಿ, 1-3 ಜನ. ಹಿತವಾಗಿ ಮಿತವಾಗಿ ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ನೋಡಿ ಎಲ್ಲ ರೆಡಿಯಾಗಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ನನ್ನ ವಿಡಿಯೋ, ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಈ ಥರನೇ ಸಿಂಪಲ್ಲಾಗಿ ವಿಡಿಯೋ ಹಾಕ್ತಾ ಇರ್ತೀನಿ. ನೋಡಿ ಎಲ್ಲ ರೆಡಿ ಮಾಡಿ ಹೀಗೆ ಕಡಲೆಪುರಿ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿ ಹೀಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. Thank you so much.